ಹೀಗೆ ಒಂದ್ ಕಡೆ ರನ್ಯಾ ಪ್ರಕರಣದಲ್ಲಿ ಸಚಿವರ ಕೈವಾಡ ಇದೆ ಅಂತ ಬಿಜೆಪಿಯವರು ಹೇಳ್ತಾ ಇದ್ರೆ ಮತ್ತೊಂದು ಕಡೆ ರನ್ಯಾಳ ಇನ್ನಷ್ಟು ಸ್ಮಗ್ಲಿಂಗ್ ಸೀಕ್ರೆಟ್ಗಳು ಬಯಲಾಗ್ತಾ ಇದೆ. ಈ ರಹಸ್ಯಗಳು ಅಧಿಕಾರಿಗಳನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಕೆದಕಿದಷ್ಟು ಕಹಾನಿ, ಬಗೆದಷ್ಟು ಬಂಡವಾಳ. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಹಿಂದೆ ಡಿಆರ್ಐ ಬೆನ್ನು ಬಿದ್ದಿದ್ದೇ ತಡ. ಸ್ಫೋಟಕ ಸಂಗತಿಗಳೇ ಬಟಾ ಬಯಲಾಗ್ತಿವೆ. ವಿಚಾರಣೆಯ ವೇಳೆ ರನ್ಯಾ ರಾವ್ ಚಿನ್ನದ ಕಾಂಡ ರಿವೀಲ್ ಆಗಿದ್ದು, ಅಧಿಕಾರಿಗಳು ಈ ಸಂಬಂಧ ಡಿಜಿಟಲ್ ಸಾಕ್ಷ್ಯಗಳನ್ನ ವಶಪಡಿಸಿಕೊಂಡಿದ್ದಾರೆ. ರನ್ಯಾ ಮೊಬೈಲ್, ಲ್ಯಾಪ್ಟಾಪ್ನಲ್ಲಿ ಒಂದಿಷ್ಟು ಮಾಹಿತಿ ತನಿಖಾಧಿಕಾರಿಗಳ ಕೈ ಸೇರಿದೆ. ಇಂತಹದರ ನಡುವೆ ರನ್ಯಾಳನ್ನ ಕೋರ್ಟ್ ಡಿಆರ್ಐ ವಶಕ್ಕೆ ಯಾಕೆ ನೀಡಿತ್ತು ಅನ್ನೋ ಬಗ್ಗೆ ಕಾರಣಗಳು ದಾಖಲೆ ಸಮೇತ ಲಭ್ಯವಾಗಿದ್ದು, ಅಧಿಕಾರಿಗಳನ್ನೇ ಬೆಚ್ಚಿ ಬೀಳಿಸುವಂತಿದೆ. ಹಾಗಾದ್ರೆ ರನ್ಯಾಳನ್ನ ಕೋರ್ಟ್ ಡಿಆರ್ಐ ತನಿಖಾಧಿಕಾರಿಯ ವಶಕ್ಕೆ ಯಾಕೆ ನೀಡಿದ್ದು ಅಂತೀರಾ? ಇಲ್ಲಿದೆ ನೋಡಿ ಎಕ್ಸ್ಕ್ಲೂಸಿವ್ ಇನ್ಸೈಡ್. ರನ್ಯಾ ರಾವ್ ಚಿನ್ನದ ಸ್ಮಗ್ಲಿಂಗ್ ಬಗ್ಗೆ ಡಿಆರ್ಐ ಕೋರ್ಟ್ಗೆ ಇಂಚಿಂಚಾಗಿ ಮಾಹಿತಿ ನೀಡಿದೆ. ಬರೋಬ್ಬರಿ 12,56,00,000 ರೂಪಾಯಿ ಮೌಲ್ಯದ ಚಿನ್ನ ಸ್ಮಗ್ಲಿಂಗ್ ಆಗಿದ್ದು, ಸ್ಮಗ್ಲಿಂಗ್ ಕೇಸ್ನಲ್ಲಿ ರನ್ಯಾ ಮಾಸ್ಟರ್ ಮೈಂಡ್ ಎಂದು ಉಲ್ಲೇಖ ಮಾಡಲಾಗಿದೆ. ಟಿಶ್ಯೂ ಪೇಪರ್ ಮತ್ತು ಬ್ಯಾಂಡೇಜ್ ಬಳಸಿ ಚಿನ್ನ ಸಾಗಾಟ ಮಾಡಿದ್ದಾರೆ. ಚಿನ್ನ ಸಾಗಾಟ ಕೇಸ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಸದಸ್ಯರಿರುವಂತಹ ಮಾಹಿತಿ ಇದೆ. ಚಿನ್ನದ ಪ್ರಕರಣದಲ್ಲಿ ಅನೇಕ ಜನ ಭಾಗಿಯಾಗಿರೋ ಬಗ್ಗೆ ಮಾಹಿತಿ ಇದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಪ್ರೋಟೋಕಾಲ್ ಹೇಗೆ ದುರ್ಬಳಕೆ ಮಾಡಲಾಗಿದೆ ಅನ್ನೋದನ್ನ ತಿಳಿಯೋದಕ್ಕೆ ರನ್ಯಾ ಫೋನ್ ರಿಟ್ರೀವ್ ಮಾಡಬೇಕಾಗಿದೆ ಅಂತ ಡಿಆರ್ಐ ಮಾಹಿತಿ ನೀಡಿದೆ. ಡಿಆರ್ಐ ಮಾಹಿತಿ ಆಧಾರದ ಮೇಲೆ ಕೋರ್ಟ್ ರನ್ಯಾಳನ್ನ ವಶಕ್ಕೆ ನೀಡಿದೆ. ರನ್ಯಾಳನ್ನ ತನಿಖೆ ಮಾಡಿದ ಡಿಆರ್ಐಗೆ ಬೆಚ್ಚಿ ಬೀಳಿಸುವಂತ ಅಂಶಗಳು ಗೊತ್ತಾಗಿವೆ. ರನ್ಯಾ ಮೊಬೈಲ್ ನೋಡುತ್ತಿದ್ದಂತೆ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ರನ್ಯಾ ಫೋನ್ನಲ್ಲಿ ರಾಜಕೀಯ ನಾಯಕರ ನಂಬರ್ ಪತ್ತೆಯಾಗಿದೆ. ಹಾಲಿ ಸಚಿವರು, ಮಾಜಿ ಸಚಿವರ ನಂಬರ್ಗಳು ಪತ್ತೆಯಾಗಿದ್ದು, ಕೆಲ ಪ್ರಮುಖ ವ್ಯಕ್ತಿಗಳೊಂದಿಗೆ ರನ್ಯಾ ನಿರಂತರವಾಗಿ ಸಂಪರ್ಕದಲ್ಲಿದ್ದರಂತೆ. ಇಷ್ಟೇ ಅಲ್ಲದೆ ಕೆಲ ಪೊಲೀಸ್ ಅಧಿಕಾರಿಗಳ ನಂಬರ್ಗಳು ಕೂಡ ಪತ್ತೆಯಾಗಿವೆ. ಹೀಗಾಗಿ ರನ್ಯಾ ಕಾಲ್ ಡೀಟೇಲ್ಸ್ ಅನ್ನ ಡಿಆರ್ಐ ತಂಡ ಕೆದಕುತ್ತಿದೆ. ಪರಿಶೀಲನೆ ಮಾಡಲಾಗ್ತಿದ್ದು, ರನ್ಯಾ ಯಾರ್ಯಾರ ಜೊತೆ ಮಾತನಾಡಿದಾರೆಂದು ಪರಿಶೀಲನೆ ಮಾಡ್ತಿದ್ದಾರೆ. ಪ್ರತಿಯೊಂದನ್ನು ಚೆಕ್ ಮಾಡಲಾಗ್ತಾ ಇದ್ದು, ರನ್ಯಾ ಯಾರ್ಯಾರ ಜೊತೆ ಮಾತನಾಡಿದ್ದಾರೆ ಅನ್ನೋದನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಇನ್ನೊಂದು ವಿಷಯ ಏನಂದ್ರೆ, ರನ್ಯಾ ಲ್ಯಾಪ್ಟಾಪ್ ನಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರದ ಮಾಹಿತಿ ಇದೆ. ಹೀಗಾಗಿ ಡಿಜಿಟಲ್ ಸಾಕ್ಷ್ಯದ ಬಗ್ಗೆ ಅಧಿಕಾರಿಗಳು ತನಿಖೆ ಮಾಡ್ತಿದ್ದಾರೆ. ದುಬೈಗೆ ಹೋಗುವಾಗ ಖಾಲಿ ಕೈ, ಬರುವಾಗ ಚಿನ್ನದ ಬೇಟೆ. ರನ್ಯಾ ದುಬೈ ಪ್ರವಾಸದ ಬಗ್ಗೆ ಟಿವಿ9ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ. ಬೆಂಗಳೂರಿನಿಂದ ದುಬೈಗೆ ಖಾಲಿ ಕೈಯಲ್ಲಿ ಹೋಗುತ್ತಿದ್ದ ರನ್ಯಾ ಅಲ್ಲಿಯೇ ಹವಾಲಾ ವ್ಯವಹಾರ ಮಾಡ್ತಿದ್ಲಂತೆ. ಹವಾಲಾ ಮೂಲಕ ಡೀಲರ್ಗೆ ಹಣ ತಲುಪುತ್ತಿದ್ದಂತೆ ರನ್ಯಾ ಕೈಗೆ ಗೋಲ್ಡ್ ಬಿಸ್ಕೆಟ್ ಸಿಗ್ತಾ ಇತ್ತಂತೆ. ರನ್ಯಾ ಚಿನ್ನ ಸ್ಮಗ್ಲಿಂಗ್ ಕೇಸ್ನಲ್ಲಿ ಮತ್ತೊಂದು ಭರ್ಜರಿ ಬೇಟೆ. ಉದ್ಯಮಿ ಪುತ್ರ ತರುಣ್ ರಾಜ್ನನ್ನ ಬಂಧಿಸಿದ ಡಿಆರ್ಐ. ಚಿನ್ನ ಸ್ಮಗ್ಲಿಂಗ್ ಕೇಸ್ನಲ್ಲಿ 5 ಸ್ಟಾರ್ ಹೋಟೆಲ್ ಮಾಲೀಕನ ಪುತ್ರ ತರುಣ್ ಕೊಂಡೂರು ರಾಜು ಎಂಬಾತನನ್ನ ಡಿಆರ್ಐ ಅಧಿಕಾರಿಗಳು ಬಂಧಿಸಿದ್ದಾರೆ. ರನ್ಯಾ ರಾವ್, ತರುಣ್ ಹಲವು ವರ್ಷಗಳಿಂದ ಸ್ನೇಹಿತರಾಗಿದ್ದರಂತೆ. ರನ್ಯಾಳಿಂದ ತರುಣ್ ಚಿನ್ನ ತರಿಸಿಕೊಳ್ತಿದ್ದಂತೆ. ಹೀಗಾಗಿ ಡಿಆರ್ಐ ಅಧಿಕಾರಿಗಳು ತರುಣ್ ಅನ್ನ ಬಂಧಿಸಿದ್ದಾರೆ. ಅದೇನೇ ಹೇಳಿ, ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ನೋಡ್ತಿದ್ರೆ ಇಲ್ಲಿ ದೊಡ್ಡ ನೆಟ್ವರ್ಕ್ ಇರಬಹುದು ಅನ್ನೋದು ಅಧಿಕಾರಿಗಳಿಗೆ ಅನುಮಾನ ಮೂಡಿಸಿದೆ. ಹೀಗಾಗಿ ಡಿಆರ್ಐ ಎಲ್ಲ ಆಯಾಮಗಳಲ್ಲೂ ತನಿಖೆಗೆ ಇಳಿದಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.